ಇಲ್ಲಿ ನೋಡಿ. ಸೊ ಒಂದು ಹೋಲ್ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ಇದು ಇರಬಾರ್ದು ಆ್ಯಕ್ಚುಲಿ. ಬಟ್ ಏನು ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಪಾರ್ಟ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ, ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಐ ಡೋಂಟ್ ನೋ ಇಫ್ ದಿಸ್ ಇಸ್ ಗೋಯಿಂಗ್ ಟು ಸರ್ವ್ ದ ಪರ್ಪಸ್, ಯಾಕೆಂದರೆ ಈ ಗ್ಯಾಪಲ್ಲಿ ಸ್ಯಾರಿ ಹೋಗೋ ಎಲ್ಲ ಚಾನ್ಸಸ್ ಇರುತ್ತೆ. ಕೈಗೆ ಬಂದ್ಬಿಡುತ್ತೆ ಗುರು. ಬಟ್ ಫ್ರಂಟ್ ಅಂತೂ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಬಿಫೋರ್ ಫಸ್ಟ್ ಸರ್ವಿಸ್ ಗಾಡಿನ ದಯವಿಟ್ಟು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಒನ್ ಆಫ್ ದ ನೆಗೆಟಿವ್ ಏನು ಅಂತಂದರೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯನ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತು ಸ್ನೇಹಿತರೆ ಯಮಹಾದ FZ ರಿವ್ಯೂ ಮಾಡ್ತಾ ಇದ್ದೀವಿ. ಇದು FZ ಸ್ನೇಹಿತರೆ, FZ ಅಲ್ಲ. ಸೊ FZ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಿಂದೆನೇ ಇದೆ ಬೈಕು, ಬ್ಲ್ಯಾಕ್ ಕಲರಲ್ಲಿದೆ. ಸೊ ಇದನ್ನು ಡೀಟೇಲ್ ರಿವ್ಯೂ ಮಾಡ್ತೀನಿ, ವಾಕ್ ಅರೌಂಡ್ ಆ್ಯಂಡ್ ರೈಡ್ ರಿವ್ಯೂ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಎಸ್ ಸ್ನೇಹಿತರೆ, ಇಲ್ಲಿದೆ ದ ಯಮಹಾ FZ. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಜಯಂತ್. ಆ್ಯಕ್ಚುಲಿ ಜಯಂತ್ದು ಇದು ಗಾಡಿ. ನನ್ನ ಫ್ರೆಂಡ್, ನೀವು ಹಳೆ ವಿಡಿಯೋಲಿ ನೋಡಿರ್ತೀರ, ನಂದಿ ಬೆಟ್ಟದ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಐ ಬಟನಲ್ಲಿ ಬರ್ತಾ ಇರುತ್ತೆ. ಸೊ ಅವನದು ಆ್ಯಕ್ಚುಲಿ ಗಾಡಿ ಇದು, ಅವ್ರ ತಂದೆಗೋಸ್ಕರ ತೊಗೊಂಡ ಅವನು ರೀಸೆಂಟ್ಲಿ. ಸೊ ಥ್ಯಾಂಕ್ಸ್ ಟು ಹಿಮ್ ಫಾರ್ ಮೇಕಿಂಗ್ ದಿಸ್ ಪಾಸಿಬಲ್. ಆ್ಯಂಡ್ ಈಗ ನಾವು ಆ್ಯಕ್ಚುಲಿ ಸ್ನೇಹಿತರೆ ಈ ಗಾಡಿ ಬಗ್ಗೆ ಮಾತಾಡ್ತೀರಾ ಅಂತಂದರೆ, ನಿಮಗೆ 2 ಕಲರಲ್ಲಿ ಬರುತ್ತೆ ಸ್ನೇಹಿತರೆ. ಇದು FZ ವರ್ಷನ್ 3. ಸೊ ಇದು ಮೆಟಾಲಿಕ್ ಬ್ಲ್ಯಾಕಲ್ಲಿ ಬರುತ್ತೆ, ವಿಚ್ ಇಸ್ ದಿಸ್. ಆ್ಯಂಡ್ ದೆನ್ ಆಲ್ಸೋ ರೇಸಿಂಗ್ ಬ್ಲೂ ಅಲ್ಲೂ ಕೂಡ ಬರುತ್ತೆ ಇದು. ಸೊ ಎರಡರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ಮೆಟಾಲಿಕ್ ಬ್ಲ್ಯಾಕ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಲುಕಿಂಗ್ ರಿಯಲಿ ಗುಡ್. ನೀವು ಎಲ್ಲ ಆ್ಯಂಗಲಲ್ಲೂ ನೋಡ್ಬೋದು, ನೋಡಿ ಸಕ್ಕತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ. ಆ್ಯಂಡ್ ದೆನ್ ಇದು ಬರೀ ಸಿಂಗಲ್ ಚಾನಲ್ ABS ಅಲ್ಲಿ ಮಾತ್ರ ಬರುತ್ತೆ ಸ್ನೇಹಿತರೆ. ಅದು ಪಾಯಿಂಟ್ ನೋಟ್ ಮಾಡ್ಕೋಬೇಕು ನೀವು. ಫ್ರಂಟಲ್ಲಿ ನೋಡ್ತೀರಾ ಅಂದರೆ ಸ್ನೇಹಿತರೆ ಆಲ್ LED ಹೆಡ್ಲೈಟ್ ಯೂನಿಟ್ ಬರುತ್ತೆ ಸ್ನೇಹಿತರೆ ಇಲ್ಲಿ. ಆ್ಯಂಡ್ ದೆನ್ ನಿಮಗೆ ಬಲ್ಬ್ ಇಂಡಿಕೇಟರ್ಸ್ ಬರುತ್ತೆ. LED ಇಂಡಿಕೇಟರ್ಸ್ ವುಡ್ ಹ್ಯಾವ್ ಬೀನ್ ಅ ಲಾಟ್ ಬೆಟರ್, ಬಟ್ ವಾಟ್ ಟು ಡೂ, ಬರೀ ಬಲ್ಬ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ನೀವು ಅದನ್ನು ಅಪ್ಗ್ರೇಡ್ ಮಾಡ್ಬೋದು. LED ಇಂಡಿಕೇಟರ್ಸ್ ಆಪ್ಷನ್ ಕೂಡ ಇದೆ, ಬಟ್ ಆ್ಯಸ್ ಅನ್ ಆಕ್ಸೆಸರಿ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಬೋದು ಇಫ್ ಯು ವಿಶ್ ಟು. ಆ್ಯಂಡ್ ದೆನ್ ಆಲ್ಸೋ ನಿಮಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀರಾ ಅಂದರೆ, ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಇದೆ. ಆ್ಯಂಡ್ ಬ್ಯಾಕಲ್ಲಿ ನಿಮಗೆ ಮೋನೋಕ್ರಾಸ್ ಸಸ್ಪೆನ್ಷನ್ ಸಿಗುತ್ತೆ ವಿತ್ 7 ಸ್ಟೆಪ್ ಅಡ್ಜಸ್ಟಬಿಲಿಟಿ. ಆ್ಯಂಡ್ ದೆನ್ ಡಿಸ್ಕ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ, ನಿಮಗೆ 282 mm ಡಿಸ್ಕ್ ಇದೆ ಸ್ನೇಹಿತರೆ ಇಲ್ಲಿ ಫ್ರಂಟಲ್ಲಿ. ಆ್ಯಂಡ್ ರಿಯರಲ್ಲಿ ನಿಮಗೆ 220 mm ಸಿಗುತ್ತೆ. ಆ್ಯಂಡ್ ಅಲಾಯ್ಸ್ ನಿಮಗೆ 10 ಸ್ಪೋಕ್ ವೀಲ್ದು ಅಲಾಯ್ಸ್ ಸಿಗುತ್ತೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಆಲ್ ಬ್ಲ್ಯಾಕ್ ಥೀಮ್ ಇದೆ ಇದರಲ್ಲಿ. ಆ್ಯಂಡ್ ನೀವು FZ ನೋಡ್ತೀರಾ ಅಂತಂದರೆ, ನಿಮಗೆ ಇದು ಕಲರ್ಸ್ ಡಿಫ್ರೆಂಟ್ ಬರುತ್ತೆ ನಿಮಗೆ, ಬೇಸ್ಡ್ ಆನ್ ವಾಟ್ ಕಲರ್ ಯು ಚೂಸ್. ಓಕೆನಾ. ಅದಾದಮೇಲೆ ನಿಮಗೆ ಮಡ್ ಗಾರ್ಡ್ ನೋಡ್ಬೋದು. ಇಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಬಟ್ ವೆರಿ ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಇದು. ಸೊ ಐ ಥಿಂಕ್ ಇಟ್ ಇಸ್ ಡ್ಯೂರಬಲ್ ಆಲ್ಸೋ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಆ್ಯಂಡ್ ಟೈರ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ, ವೆರಿ ಗುಡ್ ಟೈರ್ಸ್ ಯೂಸ್ಡ್ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇದರಲ್ಲಿ MRF ಝ್ಯಾಪರ್ ಟೈರ್ಸ್ ಕೊಡ್ತಾ ಇದ್ದಾರೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಫ್ರಂಟಲ್ಲಿ ನಿಮಗೆ 100/80 17 ಇಂಚ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ರಿಯರಲ್ಲಿ 140/60 17 ಇಂಚ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಸ್ನೇಹಿತರೆ. ಒನ್ ಆಫ್ ದ ವೈಡೆಸ್ಟ್ ಇನ್ ದಿಸ್ ಸೆಗ್ಮೆಂಟ್. ಈ ಸೆಗ್ಮೆಂಟಲ್ಲಿ 150cc ಸೆಗ್ಮೆಂಟಲ್ಲಿ ದಿ ವೈಡೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಹಿಂದೆಗಡೆದಂತೂ ವೈಡೆಸ್ಟ್ ಆಫ್ ಆಲ್. ಓಕೆನಾ. ಆ್ಯಂಡ್ ದೆನ್ ನಿಮಗೆ ಹಾಗೆ ಮಾತಾಡ್ತಾ ನೀವು ಇಂಜಿನ್ ಸ್ಪೆಸಿಫಿಕೇಷನ್ಸಿಗೆ ಬರ್ತೀರಾ ಅಂತಂದರೆ, 149cc ಇಂಜಿನ್, 4 ಸ್ಟ್ರೋಕ್ 2 ವಾಲ್ವ್ SOHC ಏರ್ ಕೂಲ್ಡ್ ಇಂಜಿನ್ ಇದು. ಆ್ಯಂಡ್ ದೆನ್ 12.4 PS ಪವರ್ ಜನ್ರೇಟ್ ಮಾಡುತ್ತೆ ಆ್ಯಟ್ 7250 RPM. ಆ್ಯಂಡ್ 13.3 nm ಮ್ಯಾಕ್ಸ್ ಟಾರ್ಕ್ ಜನ್ರೇಟ್ ಮಾಡುತ್ತೆ ಆ್ಯಟ್ 5500 RPM. ಸೊ ಇದರಲ್ಲಿ ನಿಮಗೆ ಇಂಜಿನ್ ಕೌಲ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಇಂಜಿನ್ ಕೌಲ್ ಇಸ್ ಆಲ್ರೆಡಿ ಅವೈಲೇಬಲ್ ಫೈಬರ್ದು. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ಸ್ನೇಹಿತರೆ, ಇಲ್ಲೊಂದು ಯೂನಿಟ್ ಬರುತ್ತೆ ವಿಚ್ ಇಸ್ ಫಾರ್ ಕಿಕ್ ಸ್ಟಾರ್ಟ್. ಅದು ಇದರಲ್ಲಿ ಮಿಸ್ಸಿಂಗ್ ಇದೆ. ಸೊ ಇದರಲ್ಲಿ ಕಿಕ್ ಸ್ಟಾರ್ಟ್ ಬರಲ್ಲ. ಯು ವಿಲ್ ಹ್ಯಾವ್ ಟು ಡಿಪೆಂಡ್ ಆನ್ ಎಲೆಕ್ಟ್ರಿಕಲ್ ಇಗ್ನಿಷನ್ ಮಾತ್ರನೇ, ಕಿಕ್ ಸ್ಟಾರ್ಟ್ ಇಗ್ನಿಷನ್ ಸಿಗಲ್ಲ ನಿಮಗೆ. ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್ ಯು ಮೇ ಹ್ಯಾವ್ ಟು ನೋಟ್ ವೆನ್ ಮೇಕಿಂಗ್ ಅ ಪರ್ಚೇಸ್ ಡಿಸಿಷನ್, ಆಯಿತಾ. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಹಿಂದೆ ಬರ್ತೀರಾ ಅಂತಂದರೆ, ಸ್ಪೋರ್ಟಿ ಲಿಫ್ಟೆಡ್ ಎಕ್ಸಾಸ್ಟ್ ಸಿಸ್ಟಮ್ ಇದೆ ಸ್ನೇಹಿತರೆ. ವೆರಿ ಕೂಲ್ ಲುಕಿಂಗ್ ಎಕ್ಸಾಸ್ಟ್ ಸಿಸ್ಟಮ್. ಬಟ್ ಕೆಲವೊಂದು ಕಡೆ ನಿಮಗೆ ಪ್ಲಾಸ್ಟಿಕ್ ಪಾರ್ಟ್ಸ್ ಯುಟಿಲೈಸೇಷನ್ ಕಾಣುತ್ತೆ ನೋಡಿ. ಇದು ಪ್ಲಾಸ್ಟಿಕ್. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದಿತ್ತು. ಮೆಟಲ್ ಪಾರ್ಟ್ಸ್ ಕೊಟ್ಟಿದ್ದರೆ ಇಟ್ ವುಡ್ ಹ್ಯಾವ್ ಬಿನ್ ಈವನ್ ಬೆಟರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಜಯಂತ್ ನೋಟಿಸ್ ಮಾಡಿದ್ದು, ಇಲ್ಲಿ ನೋಡಿ. ಸೊ ಒಂದು ಹೋಲ್ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ಇದು ಇರಬಾರ್ದು ಆ್ಯಕ್ಚುಲಿ. ಇದು ಚೆಕ್ ಮಾಡ್ಕೊಳ್ಳಿಲ್ಲ ಪಾಪ ಜಯಂತ್ ಕೂಡ ಡೆಲಿವರಿ ತೊಗೋಬೇಕಾದ್ರೆ. ಅದು ಹೋಲ್ ಇರಬಾರ್ದು ಸ್ನೇಹಿತರೆ. ಸೊ ನೀವು ಗಾಡಿ ಡೆಲಿವರಿ ತೊಗೋಬೇಕಾದ್ರೆ ಡೀಟೇಲ್ಡ್ ಚೆಕ್ ಮಾಡಿ ಡೆಲಿವರಿ ತೊಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ ಕೇಸ್ ನೀವು ಯಾವುದೇ ಗಾಡಿ ತೊಗೊಳ್ಳಿ, ಯಮಹಾದಂತ ಅಲ್ಲ, ಯಾವುದೇ ಗಾಡಿ ತೊಗೊಂಡ್ರು ಯು ಹ್ಯಾವ್ ಟು ಡೂ ದ ಡೀಟೇಲ್ಡ್ ಚೆಕ್ ಸ್ನೇಹಿತರೆ.
ಓಕೆ, ಸೊ ಅದಾದಮೇಲೆ ನಿಮಗೆ ವೀಲ್ ಬೇಸ್ ಮಾತಾಡ್ತೀರಾ ಅಂತಂದರೆ 1330 mm ವೀಲ್ ಬೇಸ್ ಬರುತ್ತೆ. ಆ್ಯಂಡ್ ದೆನ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 165 mm ಬರುತ್ತೆ ಸ್ನೇಹಿತರೆ ಇದರಲ್ಲಿ, ವಿಚ್ ಇಸ್ ವೆರಿ ಡೀಸೆಂಟ್. ಸೊ ತುಂಬ ಜಾಸ್ತಿ ಅಂತ ಏನಿಲ್ಲ, ಬಟ್ ಡೀಸೆಂಟ್ ಫಾರ್ ಸಿಟಿ ರೈಡ್ಸ್. ಓಕೆ, ಆ್ಯಂಡ್ ದೆನ್ ನಿಮಗೆ ಗಾಡಿಯ ವೆಯ್ಟ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ ವಿತ್ ಫುಲ್ ಟ್ಯಾಂಕ್ ಆ್ಯಂಡ್ ವಿತೌಟ್ ಲಗೇಜ್ ಆರ್ ಪ್ಯಾಸೆಂಜರ್ಸ್ ನಿಮಗೆ 135 kgs ಬರುತ್ತೆ. ಅದನ್ನು ಕರ್ಬ್ ವೆಯ್ಟ್ ಅಂತ ಕರೀತಾರೆ. ಸೊ 135 ಇಸ್ ದ್ಯಾಟ್ ವೆಯ್ಟ್. ಆ್ಯಂಡ್ ದೆನ್ ನಿಮಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು ನೀವು, ಸೈಡ್ ಸ್ಟ್ಯಾಂಡಲ್ಲೇ ನಿಂತಿದೆ ಗಾಡಿ. ಸೈಡ್ ಸ್ಟ್ಯಾಂಡ್ ಇದೆ ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ ಕೂಡ ಇದೆ ಸ್ನೇಹಿತರೆ, ವಿಚ್ ಮೀನ್ಸ್ ಗಾಡಿ ನ್ಯೂಟ್ರಲಲ್ಲಿದ್ದರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಗೇರಲ್ಲಿದ್ದು ಸ್ಟ್ಯಾಂಡ್ ಆನ್ ಇದ್ದರೆ ನಿಮಗೆ ಸ್ಟಾರ್ಟ್ ಆಗಲ್ಲ ಇದರಲ್ಲಿ. ಓಕೆ, ಸೊ ಇದಿಷ್ಟು. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ನಾನು ರೈಡ್ ಮಾಡುವಾಗಲೂ ಹೇಳ್ತೀನಿ ನಿಮಗೆ, ಸಖತ್ತು ಸ್ಮೂತ್ ಇದೆ ಸ್ನೇಹಿತರೆ. ವೆರಿ ಈಸಿ ಶಿಫ್ಟಿಂಗ್ ಗೇರ್ಸ್ ಇದು. ಆ್ಯಂಡ್ ದೆನ್ ನೀವು ಈ ಕಡೆ ಬಂದರೆ ಸ್ನೇಹಿತರೆ, ಸ್ವಿಂಗ್ ಆರ್ಮ್ ನಿಮಗೆ ಬಾಕ್ಸ್ ಟೈಪ್ ಸ್ವಿಂಗ್ ಆರ್ಮ್ ಇದೆ. ಆ್ಯಂಡ್ ನಿಮಗೆ ಇಂಟಿಗ್ರೇಟೆಡ್ ಟೈಲ್ ಟೈಡಿ ಬರುತ್ತೆ, ವಿಚ್ ಇಸ್ ಹ್ಯಾವಿಂಗ್ ನಂಬರ್ ಪ್ಲೇಟ್ ಮತ್ತು ನಿಮ್ಮ ಬ್ಯಾಕ್ ಲೈಟು ವಿಚ್ ಇಸ್ ಆಫ್ ಬಲ್ಬ್. ಬಟ್ ಇದರಲ್ಲಿ LED ಇಂಡಿಕೇಟರ್ಸ್, LED ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ ಆ್ಯಂಡ್ LED ಬಲ್ಬ್ ಕೂಡ ಬರುತ್ತೆ ಇಂಡಿಕೇಟರ್ಸಿಗೆ, ಬಟ್ ಆನ್ FZ S ವೇರಿಯಂಟ್. ಸೊ ಇದರಲ್ಲಿ ನಿಮಗೆ ಬಲ್ಬ್ ಇಂಡಿಕೇಟರ್ಸ್ ಆ್ಯಂಡ್ ಬಲ್ಬ್ ಟೈಲ್ ಲ್ಯಾಂಪ್ ಮಾತ್ರ ಬರುತ್ತೆ. ಆ್ಯಂಡ್ ಟೈಲ್ ಹಗ್ಗ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಅ ವೆರಿ ಗುಡ್ ಫೀಚರ್. ನಿಮಗೆ ರೈನಿ ಡೇಸಲ್ಲೆಲ್ಲ ನಿಮಗೆ ಮಡ್ ಅದೆಲ್ಲ ನಿಮಗೆ ಹಿಂದೆಗಡೆ ಸೀಟಿಗೆಲ್ಲ ಬರೋಲ್ಲ, ಬಿಕಾಸ್ ಟೈಲ್ ಟೈಡಿ ತುಂಬ ಚಿಕ್ಕದಿರೋದ್ರಿಂದ ನಿಮಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಆ ವಿಷಯದಲ್ಲಿ. ಆ್ಯಂಡ್ ದೆನ್ ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಕ್ಚುಲಿ ಇಷ್ಟ ಆಯಿತು. ಬಟ್ ಏನು ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಪಾರ್ಟ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ, ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ದೆನ್ ನೀವು ಸೀಟ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸ್ನೇಹಿತರೆ, ಸೀಟ್ ಬಂದು ನಿಮಗೆ ಸಿಂಗಲ್ ಸೀಟ್ ಬರುತ್ತೆ, ಸ್ಪ್ಲಿಟ್ ಸೀಟ್ ಆಪ್ಷನ್ ಇಲ್ಲ ಇದರಲ್ಲಿ. ಬಟ್ ಸೀಟ್ ಲುಕ್ಸ್ ವೆರಿ ಕುಷನಿ. ಇವನು ಸೀಟ್ ಕವರ್ ಕೂಡ ಹಾಕ್ತಿದ್ದಾನೆ ಆನ್ ಟಾಪ್ ಆಫ್ ದ ಸೀಟ್. ಬಟ್ ಆ್ಯಸ್ ಈಸ್ ಕೂಡ ಸೀಟ್ ತುಂಬ ಕುಷನಿ ಇದೆ, ವಿಚ್ ಇಸ್ ಅಡಿಕ್ವೇಟ್. ತುಂಬ ಕುಷನಿ ಕೂಡ ಇಲ್ಲ, ತುಂಬ ಹಾರ್ಡ್ ಕೂಡ ಇಲ್ಲ. ಸೊ ದ್ಯಾಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ನಿಮಗೆ ರೈಡರಿಗೂ ಎನಫ್ ಸ್ಪೇಸ್ ಸಿಗುತ್ತೆ. ಇಲ್ಲಿವರೆಗೂ ರೈಡರ್ ಕೂತರು ಕೂಡ ಪಿಲಿಯನಿಗೂ ಕೂಡ ಎನಫ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ವೈಡ್ ಕೂಡ ಇದೆ ಸೀಟು. ದಟ್ಸ್ ಅ ವೆರಿ ಗುಡ್ ಥಿಂಗ್. ಕಂಫರ್ಟೇಬಲ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಇದರಲ್ಲಿ ನಿಮಗೆ FZ ವೇರಿಯಂಟಲ್ಲಿ ನಿಮಗೆ ಬರೀ ಬ್ಲ್ಯಾಕ್ ಕಲರಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ ಸೀಟು. ಬಟ್ ಅದೇ ನೀವು FZ S ನೋಡ್ತೀರಾ ಅಂತಂದರೆ, ಡಿಪೆಂಡಿಂಗ್ ಆನ್ ವಾಟ್ ಕಲರ್ ಯು ಚೂಸ್, ಬ್ಲ್ಯಾಕ್ ಆರ್ ಬ್ರೌನ್ ಸೀಟ್ಸ್ ಕೂಡ ಸಿಗುತ್ತೆ ನಿಮಗೆ. ಅಂದರೆ ನಿಮಗೆ ಇಲ್ಲಿ ಫ್ಯೂಯಲ್ ಟ್ಯಾಂಕ್ ನೋಡ್ತೀರಾ ಅಂದರೆ ಸ್ನೇಹಿತರೆ, ಫ್ಯೂಯಲ್ ಟ್ಯಾಂಕ್ನ ಎಕ್ಸ್ಟೀರಿಯರ್ ಬಾಡಿ ನಿಮಗೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಒಳಗಡೆ ಇರೋದು ನಿಮಗೆ ಆ್ಯಕ್ಚುಲಿ ಇರುತ್ತೆ, ಮೆಟಲೇ ಇರುತ್ತೆ. ಬಟ್ ಹೊರಗಡೆ ನಿಮಗೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಇದು ಮೇ ಬಿ ಟು ಕಟ್ ಡೌನ್ ಆನ್ ದ ವೆಯ್ಟ್ ಆಫ್ ದ ಬೈಕ್. ಬಟ್ ಅಗೇನ್ ಮೆಟಾಲಿಕ್ ಕೊಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿರೋದು ಅನ್ನೋದು ನನ್ನ ಒಪಿನಿಯನ್. ಅದಾದಮೇಲೆ ನಿಮಗೆ ಫ್ಯೂಲ್ ಕೆಪಾಸಿಟಿ ಸ್ನೇಹಿತರೆ ಇದರಲ್ಲಿ 13 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ದೆನ್ ನಿಮಗೆ ಮೈಲೇಜು ಕಂಪನಿ ಕ್ಲೇಮ್ಡ್ ಇಸ್ 55 kilometers. ಬಟ್ ಆ್ಯಕ್ಚುಲಿ ಜಯಂಟ್ನ ರಿವ್ಯೂ ಪ್ರಕಾರ ಇಟ್ ಈಸ್ ಗಿವಿಂಗ್ ಹಿಮ್ ಅಬೌಟ್ 42 to 45 kilometers per liter. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ನೇಹಿತರೆ. ಸೊ ಈ ಬೈಕಿನಿಂದ ಆಲ್ಮೋಸ್ಟ್ 42 to 45 kilometers per liter ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ನ ನೀವು. ಆಮೇಲೆ ನಿಮಗೆ ಹ್ಯಾಂಡಲ್ ಬಾರ್ ನೋಡ್ತೀರಾ ಅಂತಂದರೆ, ಹ್ಯಾಂಡಲ್ ಬಾರ್ ನಿಮಗೆ ಬಾರ್ ಟೈಪ್ ಇದೆ. ಓಕೆ, ಆ್ಯಂಡ್ ಮಿರರ್ಸ್ ಆ್ಯಕ್ಚುಲಿ ಗುಡ್ ಮಿರರ್ಸ್. ಆ್ಯಕ್ಚುಲಿ ನಿಮ್ಗೆ ನೋಡಬೇಕು ಅಂದರೆ ನಿಮಗೆ ಇದು ಈ ಶೇಪಲ್ಲಿದೆ ಮಿರರು. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ನಿಮಗೆ ಕೈ ಕವರ್ ಆಗುತ್ತೆ. ಇದರಿಂದ ಹೊರಗಡೆ ನಿಮಗೆ ಚೆನ್ನಾಗಿ ವಿಸಿಬಿಲಿಟಿ ಸಿಗುತ್ತೆ ಸ್ನೇಹಿತರೆ, ಎರಡೂ ಕಡೆನೂ ಅಷ್ಟೇ. ಆ್ಯಂಡ್ ದೆನ್ ಸ್ವಿಚ್ ಗೇರ್ಸು ಅಷ್ಟೇ, ಫಿಟ್ ಆ್ಯಂಡ್ ಫಿನಿಶ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋ ಕಂಪ್ಲೇಂಟ್ಸ್ ಆ್ಯಟ್ ಆಲ್. ಆ್ಯಂಡ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ತೀರಾ ಅಂದರೆ, ಲೆಟ್ ಮಿ ಟರ್ನ್ ಆನ್ ದ ವೆಹಿಕಲ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ ನಿಮಗೆ ನೆಗೆಟಿವ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಇದರಲ್ಲಿ ನಿಮಗೆ ಡಿಜಿಟಲ್ ಟ್ಯಾಕೋಮೀಟರ್ ಇದೆ ಇಲ್ಲಿ, ಆ್ಯಂಡ್ ಡಿಜಿಟಲ್ ಸ್ಪೀಡೋಮೀಟರ್ ಕೂಡ ಬರುತ್ತೆ. ಅಲಾಂಗ್ ವಿತ್ ದ್ಯಾಟ್ ಗೇರ್ ಇಂಡಿಕೇಟರ್, ಫ್ಯೂಯಲ್ ಇಂಡಿಕೇಟರ್, ಓಡೋಮೀಟರ್, ಟ್ರಿಪ್ A, ಟ್ರಿಪ್ B, ಟ್ರಿಪ್ F ಮತ್ತು ಕ್ಲಾಕ್ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ. ಸೊ ಇದಿಷ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ನಿಮಗೆ ಅಲಾಂಗ್ ವಿತ್ ದ್ಯಾಟ್ ಇಲ್ಲಿ ನಿಮಗೆ ಒಂದು ಸೆಟ್ ಬಟನ್ ಕೂಡ ಇದೆ, ಯೂಸಿಂಗ್ ವಿಚ್ ನೀವು ಇಲ್ಲಿರೋ ವ್ಯೂನ ನೀವು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ದೆನ್ ನಿಮಗೆ ನ್ಯೂಟ್ರಲ್ ಇಂಡಿಕೇಟರ್, ಇಂಜಿನ್ ವಾರ್ನಿಂಗ್, ಇಂಡಿಕೇಟರ್ ಲೈಟ್ಸು, ABS ವಾರ್ನಿಂಗ್, ಆ್ಯಂಡ್ ದೆನ್ ಆಲ್ಸೋ ಹೆಡ್ಲೈಟ್ ಹೈ ಬೀಮ್ ಇಂಡಿಕೇಟರು. ಸೊ ಇದಿಷ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಇದನ್ನು ಬಿಟ್ಟು ಆಕ್ಸೆಸರೀಸ್ ಮೇಲೆ ಮಾತಾಡ್ತೀರಾ ಅಂತಂದರೆ ಸ್ನೇಹಿತರೆ,
ಸ್ಯಾರಿ ಗಾರ್ಡ್ ಆಲ್ರೆಡಿ ಪ್ರೊವೈಡೆಡ್ ಇರುತ್ತೆ ಗಾಡೀಲಿ, ನೀವು ಇಲ್ಲಿ ನೋಡ್ಬೋದು. ಸೊ ಸ್ಯಾರಿ ಗಾರ್ಡ್ ಆಲ್ರೆಡಿ ಪ್ರೊವೈಡೆಡ್ ಇದೆ, ಬಟ್ ತುಂಬ ಚಿಕ್ಕದಿದೆ ಇದು. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಫಂಕ್ಷನಲ್. ನೋಡಿ ಇಷ್ಟೇ ಇರೋದು ಸ್ಯಾರಿ ಗಾರ್ಡ್ ಅಂತ. ಸೊ ಸ್ವಲ್ಪ ಮೇಲ್ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು, ಬಟ್ ಲುಕ್ ವೈಸ್ ಹೋಗ್ಬೋದು ಅಂತ ಹೇಳಿ ಈ ಥರ ಮಾಡಿರ್ಬೋದು. ಬಟ್ ಅಗೇನ್ ಐ ಡೋಂಟ್ ನೋ ಇಫ್ ದಿಸ್ ಇಸ್ ಗೋಯಿಂಗ್ ಟು ಸರ್ವ್ ದ ಪರ್ಪಸ್, ಯಾಕೆಂದರೆ ಈ ಗ್ಯಾಪಲ್ಲಿ ಸ್ಯಾರಿ ಹೋಗೋ ಎಲ್ಲ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಆ್ಯಂಡ್ ದೆನ್ ನಿಮಗೆ ಆಕ್ಸೆಸರೀಸು ನಾನು ಆಗಲೇ ತೋರಿಸಿದೆ. ಇಂಜಿನ್ ಕೌಲ್ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್, ಇದು ನೀವೇನು ಎಕ್ಸ್ಟ್ರಾ ಪೇ ಮಾಡಬೇಕಿಲ್ಲ ಇದು. ಬಟ್ ಇದು ಕ್ರ್ಯಾಶ್ ಗಾರ್ಡ್ ಏನಿದೆ ಅಲ್ಲ, ದಿಸ್ ಇಸ್ ಅನ್ ಎಕ್ಸ್ಟ್ರಾ ಆಕ್ಸೆಸರಿ, ಇದಕ್ಕೆ ನೀವು ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದು ಜಯಂತ್ ಆ್ಯಡೆಡ್ ಆಕ್ಸೆಸರಿ ಹಾಕ್ಸ್ಕೊಂಡಿರೋದು. ಅಪಾರ್ಟ್ ಫ್ರಮ್ ದ್ಯಾಟ್ ನೀವೇನು ನೋಡ್ತಾ ಇದ್ದೀರಾ ಗಾಡಿ, ಎವ್ರಿಥಿಂಗ್ ಎಲ್ಸ್ ಇಸ್ ಸ್ಟಾಕ್. ಸೊ ಬೇರೆ ಏನು ಅಡಿಷ್ನಲ್ ಆಕ್ಸೆಸರೀಸ್ ಹಾಕ್ಸಿಲ್ಲ ಇದರಲ್ಲಿ ಸ್ನೇಹಿತರೆ. ಸೊ ಈ ಗಾಡಿಗೆ ನಿಮಗೆ ಪ್ರೈಸ್ ಬಂದು 99,000 ಚೇಂಜ್ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಬಟ್ ಆನ್ ರೋಡ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಇಸ್ 1,24,658 rupees ಸ್ನೇಹಿತರೆ. ಸೊ ಇದು ನಿಮ್ಮ FZ ವರ್ಷನ್ 3ಯ ಒಂದು ವಾಕ್ ಅರೌಂಡ್ ಪಾರ್ಟು. ಸೊ ನೆಕ್ಸ್ಟ್ ನಾನು ಗಾಡಿಯ ಮೇಲೆ ಕೂತು ರೈಡ್ ರಿವ್ಯೂ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಯಸ್ ಸ್ನೇಹಿತರೆ, ಸೊ ನಾವಿವಾಗ ಇದ್ದೀವಿ ಗಾಡಿಯ ಮೇಲೆ. ಸೊ ಈ ರೀತಿ ಕಾಣುತ್ತೆ ನಿಮ್ಮ ಗಾಡಿಯ ಕನ್ಸೋಲ್. ಸೊ ರೈಡಿಂಗ್ ಕಂಫರ್ಟ್ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ, ಬಟ್ ಫಸ್ಟ್ ಇಂಪ್ರೆಷನ್ ಸೀಟಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಓಕೆ, ಸೊ ನಾಟ್ ವೆರಿ ಸಾಫ್ಟ್ ಆರ್ ನಾಟ್ ವೆರಿ ಹಾರ್ಡ್. ಸೊ ಎಷ್ಟು ಅಡಿಕ್ವೇಟ್ ಸಾಫ್ಟ್ನೆಸ್ ಬೇಕೋ ಅಷ್ಟಿದೆ. ಆ್ಯಂಡ್ ತುಂಬ ವೈಡ್ ಕೂಡ ಇದೆ, ನೀವು ಇಲ್ಲಿ ನೋಡ್ಬೋದು. ಥೈ ಸಪೋರ್ಟ್ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ಬಂದರೆ ನಿಮಗೆ ತುಂಬ ಹೊರಗಡೆ ಬರೋಲ್ಲ ಅಥವಾ ತುಂಬ ಒಳಗಡೆನೂ ಬರೋಲ್ಲ. ಆ್ಯಂಡ್ ದೆನ್ ನೀವು ಓಡಿಸ್ಬೇಕಾದ್ರೆ ಈ ಏರಿಯಾ ಏನಿದೆ ಅಲ್ಲ, ಸೊ ಟ್ಯಾಂಕಿಗೆ ಕಾಲು ಕರೆಕ್ಟಾಗಿ ಟಕ್ಕಿನ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಅಬ್ಸರ್ವೇಷನ್, ತುಂಬ ಚೆನ್ನಾಗಿದೆ. ಈ ರೀಸನಿಂದ ನಿಮಗೆ ಗಾಡೀಲಿ ಮೆನ್ಯೂವರಬಿಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸಿಟಿ ಟ್ರಾಫಿಕ್ಸಲ್ಲಿ ನೀವು ಈಸಿಲಿ ಮೆನ್ಯೂವರ್ ಮಾಡ್ಬೋದು. ಸೊ ಆ ಥರ ಒಂದು ಗಾಡಿ ಇದೆ ಇದು. ಆ್ಯಂಡ್ ದೆನ್ ಬಿಫೋರ್ ಐ ಸ್ಟಾರ್ಟ್ ಆ್ಯಕ್ಚುಲಿ ನಿಮಗೆ ಒಂದು ವಿಯರ್ಡ್ ಅನ್ನೋ ಒಂದು ಇದು ತೋರಿಸ್ಬೇಕು. ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನೋಡಿ, ಆ್ಯಕ್ಚುಲಿ ಕೈಗೆ ಬಂದುಬಿಡುತ್ತೆ ಗುರು. ತೆಗೆದ್ರೆ ಕೈಗೆ ಬಂದುಬಿಡುತ್ತೆ ಫ್ಯೂಯಲ್ ಟ್ಯಾಂಕ್ ಕ್ಯಾಪು. ಗೊತ್ತಿಲ್ಲ ಯಮಹದವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಇದನ್ನು ಅವರು ಇಲ್ಲೇ ಓಪನ್ ಆಗಿ ಕ್ಲೋಸ್ ಆಗೋ ಥರ ಹಿಂಜಸ್ ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಟ್ಸ್ ಓಕೆ. ಆ್ಯಂಡ್ ದೆನ್ ನೀವು ಕೀ ಹೋಲ್ ನೋಡ್ಬೋದು. ಇನ್ಸ್ಟೆಡ್ ಆಫ್ ಆನ್ ದ ಹ್ಯಾಂಡಲ್ ಆನ್ ದ ಟ್ಯಾಂಕ್ ಇದರಲ್ಲಿದೆ ಇದು. ಸೊ ಇಟ್ಸ್ ಓಕೆ, ಇಟ್ಸ್ ಅಪ್ ಟು ದ ಇಂಡಿವಿಜುವಲ್ ಪ್ರಿಫರೆನ್ಸ್. ಇಟ್ಸ್ ನಾಟ್ ದ್ಯಾಟ್ ಡಿಸ್ಟರ್ಬಿಂಗ್. ಸೊ ಇದು ಚೆನ್ನಾಗೇ ಇದೆ. ಸೊ ಫಸ್ಟು ಬಿಫೋರ್ ಟಾಕಿಂಗ್ ಆನ್ ಎನಿಥಿಂಗ್, ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ನೀವು. ಎಕ್ಸಾಸ್ಟ್ ನೋಟ್ ಸಾಕಾದ ಬೇಸಿಯಾಗಿದೆ ಇದರಲ್ಲಿ, ನನಗೆ ತುಂಬ ಇಷ್ಟ ಆಯಿತು. ಅಲ್ವಾ, ಸಕ್ಕದಾಗಿದೆ ತಾನೇ ಎಕ್ಸಾಸ್ಟ್ ನೋಟು. ಸೊ ಬನ್ನಿ, ಯಾಕೆ ತಡ, ಹೋಗೋಣ, ನನ್ನ ರೈಡ್ ರಿವ್ಯೂನ ಹೇಳ್ತೀನಿ ನಿಮಗೆ. ಸೊ ಇನಿಷಿಯಲ್ ಪಿಕಪ್ ಲೀನಿಯರ್ ಇದೆ ಸ್ನೇಹಿತರೆ, ತುಂಬ ಅಗ್ರೆಸಿವ್ ಪಿಕಪ್ ಇಲ್ಲ. ಸೊ ಸಿಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇನಿಷಿಯಲ್ ಪಿಕಪ್ ಡೆಫಿನೆಟ್ಲಿ ಇದೆ ಈ ಗಾಡೀಲಿ. ಆ್ಯಂಡ್ ಈ ಹಂಪ್ ಎಗರಿಸ್ದೆ ಅಲ್ಲ ನಾನು, ಸಸ್ಪೆನ್ಷನ್ಸ್ ಕ್ರೇಜಿ ಆಗಿದೆ, ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಡ್ಯಾಂಪಿಂಗ್ ಚೆನ್ನಾಗಿದೆ. ಆ್ಯಂಡ್ ಫ್ರಂಟ್ ಬ್ಯಾಕ್ ಎರಡೂ ಅಷ್ಟೇ ಸಸ್ಪೆನ್ಷನ್ಸ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ಬ್ರೇಕ್ಸ್ ಸ್ನೇಹಿತರೆ. ಬ್ರೇಕ್ಸ್ ಅಮೇಝಿಂಗ್ ಆಗಿದೆ ಈ ಸೆಗ್ಮೆಂಟಿನ ಗಾಡಿಗೆ. ಫ್ರಂಟ್ ಆ್ಯಸ್ ವೆಲ್ ಆ್ಯಸ್ ರಿಯರ್ ಎರಡೂ ಚೆನ್ನಾಗಿದೆ. ರಿಯರಲ್ಲಿ ಇನ್ನೂ ಸ್ವಲ್ಪ ಫೀಡ್ಬ್ಯಾಕ್ ಇರ್ಬೋದಿತ್ತೇನೋ, ಬಟ್ ಫ್ರಂಟ್ ಅಂತೂ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ಬಟ್ ರಿಯರ್ ಇಸ್ ಏನು ಅಂತ ಕೆಟ್ಟದಾಗಿದೆ ಅಂತಲ್ಲ, ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಸೊ ಆ ಥರ ಒಂದು ಬ್ರೇಕಿಂಗ್ ಕಾನ್ಫಿಗರೇಷನ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಯಮಹಲ್ಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋದು, ಎಲ್ಲ ಗಾಡಿಗಳಲ್ಲೂ ಅಷ್ಟೇನೆ, ಇಂಜಿನ್ ರಿಫೈನ್ಮೆಂಟ್ ಸ್ನೇಹಿತರೆ. ಸಖತ್ ರಿಫೈನ್ಡ್ ಇಂಜಿನ್ನು. ಜಯಂತ್ ಹತ್ರನೂ ಮಾತಾಡ್ತಾ ಇದ್ದೆ ನಾನು. ಜಯಂತ್ ಹೇಳ್ದ ಇನಿಷಿಯಲಿ ಬಿಫೋರ್ ಫಸ್ಟ್ ಸರ್ವಿಸ್, ಆ್ಯಕ್ಚುಲಿ ಇದ್ರದ್ದು ಫಸ್ಟ್ ಸರ್ವಿಸ್ ಕೂಡ ಆಗಿದೆ ಈಗ, ಜಸ್ಟ್ ನಿನ್ನೆ ಅಷ್ಟೇ ಫಸ್ಟ್ ಸರ್ವಿಸ್ ಮುಗಿಸ್ಕೊಂತು ಇದು.
ಸೊ ಬಿಫೋರ್ ಫಸ್ಟ್ ಸರ್ವಿಸ್ ಸ್ವಲ್ಪ ವೈಬ್ರೇಷನ್ಸ್ ಇತ್ತು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಈಗ ಫಸ್ಟ್ ಸರ್ವಿಸ್ ಆದಮೇಲೆ ವೈಬ್ರೇಷನ್ಸ್ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗಿದೆ ಸ್ನೇಹಿತರೆ. ಸಖತ್ ಸ್ಮೂತ್ ಆಗಿದೆ. ನನಗೂ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸಖತ್ ಸ್ಮೂತ್ ಇದೆ ಇಂಜಿನ್ನು. ವೆರಿ ವೆರಿ ರಿಫೈನ್ಡ್ ಇಂಜಿನ್ ಇದು. ಸೊ ನೀವು ಈಸಿಲಿ ಇಂಜಿನ್ ರಿಫೈನ್ಮೆಂಟ್ ಬಗ್ಗೆ ನೋಡ್ತೀರಾ ಅಂದರೆ ಈಸಿಲಿ ಯು ಕ್ಯಾನ್ ಗೋ ಫಾರ್ ಇಟ್ ಸ್ನೇಹಿತರೆ. ಓಕೆನಾ. ಆ್ಯಂಡ್ ಫಸ್ಟ್ ಸರ್ವಿಸ್ಗಿನ ಮುಂಚೆ ವೈಬ್ರೇಷನ್ಸ್ ಬರೋದು ಯೂಶ್ವಲಿ ಸಹಜ ಇರುತ್ತೆ. ಯಾಕೆಂದರೆ ಇಂಜಿನಲ್ಲಿ ಕೆಲವೊಂದು ಪಾರ್ಟ್ಸ್ ಎಲ್ಲ ಇರುತ್ತೆ, ಅದು ವೇರ್ ಆ್ಯಂಡ್ ಟೇರಲ್ಲಿ ಹೋಗ್ತಾ ಇರುತ್ತೆ. ಆವಾಗ ಸ್ವಲ್ಪ ವೈಬ್ರೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಬಿಫೋರ್ ಫಸ್ಟ್ ಸರ್ವಿಸ್ ಗಾಡಿನ ದಯವಿಟ್ಟು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಸರ್ವಿಸ್ ಆದಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗೇ ಆಗುತ್ತೆ. ಸೊ ವೆಯ್ಟ್ ಫಾರ್ ಇಟ್. ಓಕೆನಾ. ಸೊ ಅದೊಂದು. ಆ್ಯಂಡ್ ದೆನ್ ಕ್ಲಚ್ಚು ಅಷ್ಟೇ ಸಖತ್ ಲೈಟ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಜಸ್ಟ್ ಒಂದು ಬೆರಳಲ್ಲಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಕ್ಲಚ್ನ. ಸೊ ಅಷ್ಟು ಲೈಟ್ ಆಗಿದೆ ಕ್ಲಚ್ಚು, ಚೆನ್ನಾಗಿದೆ. ಆ್ಯಂಡ್ ಗೇರ್ ಸ್ನೇಹಿತರೆ ಬಟರ್ ಸ್ಮೂತ್ ಗೇರ್ ಇದೆ. ಸೊ ಗೇರ್ ಶಿಫ್ಟಿಂಗಲ್ಲಿ ಗೇರ್ದು ಸೌಂಡು ಗೊತ್ತಾಗಲ್ಲ. ಆ್ಯಂಡ್ ದೆನ್ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಿಲ್ಲ, ಜಸ್ಟ್ ಟಕ್ ಅಂತ ಅಷ್ಟೇ ಆಗಿಬಿಡುತ್ತೆ. ಅದು ಜಸ್ಟ್ ಲೈಟಾಗಿ ಎಫರ್ಟ್ ಹಾಕಿದ್ರೆ ಸಾಕು, ಗೇರ್ ಶಿಫ್ಟ್ ಆಗಿಬಿಡುತ್ತೆ. ಸೊ ದಟ್ ಇಸ್ ವೇರ್ ಯಮಹಾ ಈಸ್ ಗ್ರೇಟ್ ಆಟ್. ಇಂಜಿನ್ ರಿಫೈನ್ಮೆಂಟ್, ಗೇರ್ ಶಿಫ್ಟಿಂಗ್ ಆ್ಯಂಡ್ ದೇರ್ ಕ್ಲಚ್ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ಆ್ಯಂಡ್ ದೆನ್ ಎಲ್ಲ ನಾನು ಬರೀ ಪಾಸಿಟಿವ್ಸೇ ಹೇಳ್ತಾ ಇದ್ದೀನಿ. ಯಾಕೆ ಗುರು ನೆಗೆಟಿವ್ಸ್ ಹೇಳಲ್ವಾ ಅಂತ ಕೇಳ್ಬೋದು ನೀವು. ಸೊ ನೆಗೆಟಿವ್ಸ್ ಕೂಡ ಇದೆ, ಬಟ್ ಜಾಸ್ತಿ ಇಲ್ಲ ಸ್ನೇಹಿತರೆ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಒನ್ ಆಫ್ ದ ನೆಗೆಟಿವ್ ಏನು ಅಂತಂದರೆ, ನಾನು ಆಗಲೇ ಹೇಳಿದೆ ಲೀನಿಯರ್ ಪಿಕಪ್ ಇದೆ ಅಂತ. ಸೊ ನಿಮಗೆ ಅಗ್ರೆಷನ್ ಬೇಕು, ಅಗ್ರೆಸಿವ್ ರೈಡ್ ಸ್ಟ್ಯಾನ್ಸ್ ಬೇಕು ಅಂತಂದರೆ ಈ ಗಾಡಿ ನಿಮಗಲ್ಲ ಸ್ನೇಹಿತರೆ. ಸೊ ನನ್ನ ಸಜೆಷನ್ ಕೂಡ ಇಷ್ಟೇನೆ. ನಿಮಗೇನಾದರೂ ಅಗ್ರೆಷನ್ ಬೇಕು ಮತ್ತು ನೀವು ತುಂಬ ಜೋಶಿಂದ ಓಡಿಸ್ಬೇಕು ಗಾಡಿನ ಅಂತಂದರೆ ಇದು ಸಪೋರ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಲೀನಿಯರ್ ಪವರ್ ಡೆಲಿವರಿ ಇದೆ ಇದರಲ್ಲಿ. ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದ ಸ್ಮಾಲ್ ಲಿಮಿಟೇಷನ್ಸ್. ಬಟ್ ಅಗೇನ್ ವಾಟ್ ಕೆಟಗರಿ ಆಫ್ ಬಯರ್ ಆರ್ ಯು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಅಗ್ರೆಷನ್ ಕಂಪ್ಲೀಟ್ಲಿ ಬೇಡ, ಐ ವಾಂಟ್ ಮೋರ್ ಪ್ರಾಕ್ಟಿಕಲ್ ಬೈಕ್ ಅಂತ ಅಂದರೆ ದಿಸ್ ಇಸ್ ಇಟ್ ಫಾರ್ ಯು ಸ್ನೇಹಿತರೆ. ಇದು ಯಾಕೆಂದರೆ ಸಿಟಿ ಫ್ರೆಂಡ್ಲಿ ಇದೆ. ನಾನು ಆಗಲೇ ಹೇಳಿದೆ, ಬಿಕಾಸ್ ಆಫ್ ದ ಶೇಪ್ ದ ಟ್ಯಾಂಕ್ ಇಸ್ ಡಿಸೈನ್ಡ್ ಆ್ಯಂಡ್ ದ ವೆಯ್ಟು ಇದೆಲ್ಲದರಿಂದ ಸಿಟಿಲಿ ಮೆನ್ಯೂವರಬಿಲಿಟಿ ಸಖತ್ ಈಸಿ ಇದೆ ಇದು. ಸೊ ನೀವು ಸುಮ್ಮನೆ ಹೋಗ್ತಾ ಹಾಗೆ ಸುಂಗಿ ಅಂತ ನೀವು ಬೆಂಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಆ್ಯಂಡ್ ಹ್ಯಾಂಡ್ಲಿಂಗು ಅಷ್ಟೇ ಸಕ್ಕದಾಗಿ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್ ಟು ಯಮಹಾ ಫಾರ್ ದ್ಯಾಟ್. ಸೊ ಹಾಗಾಗಿ ಇಫ್ ಯು ಆರ್ ಅ ಪರ್ಸನ್ ಹೂ ಡಸ್ ನಾಟ್ ಕೇರ್ ಅಬೌಟ್ ಪಿಕಪ್ಪು ಅಥವಾ ಅಗ್ರೆಸಿವ್ ಪಿಕಪ್, ಆ್ಯಕ್ಚುಲಿ ಪಿಕಪ್ಗಿಂತ ಅಗ್ರೆಸಿವ್ ಪಿಕಪ್ ಅಂದರೆ ಸರಿ ಇರುತ್ತೆ. ಬಿಕಾಸ್ ಇದರಲ್ಲೂ ಪಿಕಪ್ ಇದೆ, ಇಲ್ಲ ಅಂತಲ್ಲ, ಬಟ್ ಅಗ್ರೆಷನ್ ಇಲ್ಲ. ಸೊ ಅಗ್ರೆಷನ್ ಬೇಡ. ಇಫ್ ಯು ಆರ್ ಮೋರ್ ಆಫ್ ಅ ಪ್ರಾಕ್ಟಿಕಲ್ ರೈಡರ್ ಹಾಗಿದ್ರೆ ದಿಸ್ ಈಸ್ ದ ಬೈಕ್ ಫಾರ್ ಯು ಸ್ನೇಹಿತರೆ. ಸೊ ಕಣ್ಣು ಮುಚ್ಕೊಂಡು ತೊಗೋಬೋದು ಈ ಬೈಕ್ನ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಈ ಗಾಡಿ ರೈಡ್ ಮಾಡಿ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ FZ ಬೈಕ್ನ ವಾಕ್ ಅರೌಂಡ್ ಆ್ಯಂಡ್ ರೈಡ್ ರಿವ್ಯೂ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಎಸ್ಪೆಷಲಿ ನನ್ನ ಈ ಸ್ಟೈಲ್ ಆಫ್ ಮೇಕಿಂಗ್ ದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ಬೇರೆ ಏನಾದರೂ ಟ್ರೈ ಮಾಡಬೇಕಾ ಅದೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದಾರ ಅಂತಂದರೆ ನಿಮ್ಗೆ ಯಾವುದೋ ಒಂದು ಪಾರ್ಟ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ನ ತೋರಿಸಿ ಸ್ನೇಹಿತರೆ. ನಿಮ್ಮ ಪ್ರೀತಿನ ಆ ರೀತಿ ವ್ಯಕ್ತಪಡಿಸಿ. ಯಾಕೆಂದರೆ ನನ್ನ ಈಗ ಶೂಟ್ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ 324 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸ್ನೇಹಿತರೆ, ವಿಚ್ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಆ್ಯಟ್ ಆಲ್. ಬಟ್ ನಾನು ನನ್ನ ಚಾನಲ್ ಓಪನ್ ಮಾಡಿ ಜೂನಿಗೆ 1 ವರ್ಷ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು 1000 ಸಬ್ಸ್ಕ್ರೈಬರ್ ಮಾರ್ಕ್ನ ಕ್ರಾಸ್ ಮಾಡಬೇಕು ಅಂತ ನನ್ನ ಒಂದು ಆಸೆ. ಸೊ ಆ ಆಸೆಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ರೀಚ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ಅಂತ ಕೇಳ್ಕೊಳ್ತೀನಿ. ನನಗಷ್ಟೇ ಅಲ್ಲ, ಯಾವುದೇ ಒಳ್ಳೆ ಕನ್ನಡ ಯೂಟ್ಯೂಬರ್ಸ್ಗೆ ಆಗಿರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ, ಎಲ್ಲರಿಗೂ ಕೂಡ. ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ರಾಯನ್ ಸೈನಿಂಗ್ ಆಫ್. ಟೇಕ್ ಕೇರ್, ಟಾಟಾ.